ಇವಾಗೆಲ್ಲ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಆಗಿರೋದ್ರಿಂದ ನಮ್ಮ ಮನೇಲಿ ಸೌದೆ ಒಲೆನ ಹಾಕಿಸ್ತಾ ಇದ್ದೀವಿ. ನನ್ನ ಮುದ್ದು ಮಗಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ವಿಡಿಯೋ ಎಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸುಷ್ಮಾ ಮಲ್ಲೇಶ್ ವ್ಲಾಗ್ ಚಾನಲ್. ಎಲ್ಲ ನಮ್ಮ ರೈತರಿಗೂ ಏನಪ್ಪ ಅಂದರೆ ಬೆಳೆ ಯಾವಾಗ ಫಸಲು ಕೊಡುತ್ತಲ್ಲ ಆವಾಗ ತುಂಬಾ ಖುಷಿಯಾಗುತ್ತೆ. ಆದರೆ ಕೆಲಸಗಳು ಅಷ್ಟೇ ಇರುತ್ತೆ. ನಾವು ಇವಾಗ ಏನು ಬೇಬಿ ಕಾರ್ನ ಹೊಲಕ್ಕೆ ಹಾಕಿದ್ವಲ್ಲ ಅದು ಇವಾಗ ಕಟಾವಿಗೆ ಬಂದಿದೆ. ಸೊ ಕಟಾವಿಗೆ ಬಂದಾಗ ಕೆಲಸಗಳಂತೂ ಮುಗಿಯೋದೆಲ್ಲ ರಾಶಿ ಕೆಲಸಗಳಿರುತ್ತೆ. ಸೊ ಇವತ್ತು ಬೆಳಗ್ಗೆನೇ ನನ್ನ ಹಸ್ಬೆಂಡು ಮೋತೆಲ್ಲನೂ ಮುರಿದಾಕಕ್ಕೆ ಅಂತ ಹೇಳಿ ಹೊಲ್ದ ಹತ್ರ ಹೋಗಿದ್ರು. ಅವರೆಲ್ಲ ಮುರಿದಾಕ್ಬಿಟ್ಟು ಬಂದರು. ಸೊ ನಾವು ಕೂಡ ತಿಂಡಿ ಎಲ್ಲ ಮಾಡಿಕೊಂಡು ಮೋತಿಗಳನ್ನೆಲ್ಲ ಚೀಲಕ್ಕೆ ತುಂಬೋಣ ಅಂಥೇಳಿ ಹೊಲ್ದ ಹತ್ರ ಹೋಗಿದ್ವಿ. ಇವನು ನಮ್ಮ ನಾದಿ ಮಗ ಪುನರ್ವ ಅಂತ ಹೇಳಿ ದೊಡ್ಡವನು. ಅವನು ಕೂಡ ಬಂದಿದ್ದ ಹೊಲ್ದ ಹತ್ರ ಬರ್ತೀನಿ ಅಂತ ಹೇಳಿ. ಅವನು ಕೂಡ ಸ್ವಲ್ಪ ಚೀಲ ಎಲ್ಲ ಹಿಡ್ಕೊಂಡ. ನಾನು ಮೋತೆ ಎಲ್ಲ ತುಂಬಿ ಹಾಕ್ತೆ. ಸ್ವಲ್ಪ ಅವನು ಕೂಡ ಹೆಲ್ಪ್ ಮಾಡ್ದ. ನಮ್ಮ ಹಸ್ಬೆಂಡು ನಾವು ತುಂಬಿದ್ದ ಮೋತೆ ಚೀಲ ಇತ್ತಲ್ಲ ಅದನ್ನೆಲ್ಲನೂ ಕೂಡ ಹೊಲದಿಂದ ಮನೆಗೆ ಒಂದು ಸಲಿಗೆ ಗಾಡಿಗೆ 2-3 ಚೀಲನ ಮಡಿಕೊಂಡು ಮನೆ ಹತ್ರ ತೊಗೊಂಡೋಗಿ ಹಾಕಿದ್ರು. ನಮ್ಮ ಹಳ್ಳೀಲಿ ಏನು ಚಂದ ಅಲ್ವಾ, ಎಲ್ಲ ಹೂಗಳನ್ನು ಅಥವಾ ಎಲ್ಲ ಗಿಡಗಳನ್ನು ನಾವೇ ಬೆಳಿಬೇಕು ಅಂತಿಲ್ಲ. ಹೊಲ್ದ ಹತ್ರ ಹೋಗಿ ಅಕ್ಕಪಕ್ಕದಲ್ಲೆಲ್ಲ ನೋಡಿದ್ರೆ ಬೇಲಿಗಳಲ್ಲೆಲ್ಲ ಫ್ರೀಯಾಗಿ ಹಬ್ಕೊಂಡಿರುತ್ತೆ ಈ ಗಿಡಗಳು. ಈ ಒಂದು ಹೂವಿನ ಹೆಸರು ಸಂಕಪುಷ್ಪ ಅಂತ ಹೇಳಿ. ಈ ಹೂವಿನಿಂದ ನಾವು ಟೀ ಮಾಡ್ಕೊಂಡು ಕುಡಿದ್ರೆ ನಮ್ಮಲ್ಲಿರುವ ಸ್ಟ್ರೆಸ್ ಆಗಿರ್ಬೋದು, ಜೊತೆಗೆ ಒಂದು ಆ್ಯಂಗ್ಸೈಟಿ ಆಗಿರ್ಬೋದು ಎಲ್ಲನೂ ಕೂಡ ರಿಲೀಫ್ ಮಾಡಿ ನಮಗೊಂಥರ ನಿದ್ದೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದು ಹೂವುಗಳಿತ್ತು, ಸುಮಾರು ಹೂಗಳು ಬಿಟ್ಟಿತ್ತು, ಎಲ್ಲನೂ ಕೂಡ ಕಿತ್ಕೊಂಡಿದ್ದೆ. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಯಾಕಂದರೆ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಒಳ್ಳೆಯದಿದೆ ಅದೆಲ್ಲ ಕೂಡ ಫ್ರೀಯಾಗಿ ಬೇಲಿಯಲ್ಲಿ ಅಥವಾ ಸೈಡಲ್ಲೇ ಬೆಳ್ಕೊಂಬಿಟ್ಟಿರುತ್ತೆ. ಮೋತೆ ಎಲ್ಲ ತುಂಬ ಹಾಕಿದ್ಮೇಲೆ ಸ್ವಲ್ಪ ಸುಸ್ತು ಕೂಡ ಆಗ್ತಾಯಿತ್ತು. ಅದರಿಂದ ಸ್ವಲ್ಪ ಬಾಯಾರಿಕೆನೂ ಕೂಡ ಆಗ್ತಾಯಿತ್ತು. ನೀರು ಕುಡಿಯೋಣ ಅಂತ ಹೇಳಿ ಮೋಟ್ರ್ ಕರೆಂಟ್ ಕೂಡ ಬಿಟ್ಟಿದ್ರು. ಅಲ್ಲೇ ಪಂಪ್ ಸೆಟ್ಟಲ್ಲಿ ನೀರು ಕೂಡ ಬರ್ತಾಯಿತ್ತು. ನೀರು ಕೂಡ ಕುಡ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬರೀ ನೀರು ಹಾಕಿ ಕುಡಿತೀರಾ, ಬನ್ನಿ ಎಳ್ನೀರೇ ಕುಡಿಯೋರೆ ಅಂತ ಹೇಳಿ ಕರೆದ್ರು. ಅಲ್ಲೇ ತೆಂಗಿನ ಮರದಲ್ಲಿ ಎಳ್ನೀರೆಲ್ಲನೂ ಕೂಡ ಕಿತ್ಕೊಂಡು ಅವರೇನೆ ಕೆತ್ತಿ ಕೂಡ ಕೊಟ್ಟರು. ನನ್ನ ನಾದಿ ಮಗನಿಗೊಂದು ಕೊಟ್ಟರು, ನನಗೊಂದು ಎಳ್ನೀರನ್ನ ಕೆಚ್ಕೊಟ್ರು, ಮತ್ತು ಅವ್ರು ಕೂಡ ಒಂದು ಎಳ್ನೀರನ್ನ ಕುಡಿದ್ರು. ಸೊ ಎಲ್ಲರೂ ಎಳ್ನೀರನ್ನ ಕುಡ್ಕೊಂಡು ನನ್ನ ಮಗಳನ್ನ ಮನೆಯಲ್ಲಿ ಬಿಟ್ಟು ಬಂದಿದ್ವಿ ನಮ್ಮ ಅತ್ತೆಯವ್ರ ಜೊತೆ. ಅದರಿಂದ ನನ್ನ ಮಗಳು ಮನೇಲಿ ಎಷ್ಟು ಗಲಾಟೆ ಮಾಡ್ತಾ ಇರ್ತಾಳೋ, ನಮ್ಮ ಅತ್ತೆಯವ್ರಿಗೆ ಅದನ್ನು ತಡ್ಕೊಳಕ್ಕಾಗುತ್ತೋ ಇಲ್ಲವೋ ಅನ್ನೋ ಭಯಕ್ಕೇ ಸ್ವಲ್ಪ ಬೇಗ ಎಲ್ಲ ಕೆಲಸನೂ ಕೂಡ ಕಂಪ್ಲೀಟ್ ಮಾಡಿಕೊಂಡು ಬೇಗ ಮನೆಗೆ ಬಂದ್ವಿ. ಇವಾಗೆಲ್ಲ ಗ್ಯಾಸ್ ಸಿಲಿಂಡ್ರ್ ಅಭಾವ ಜಾಸ್ತಿ ಆಗಿರೋದ್ರಿಂದ ನಮ್ಮ ಅತ್ತೆಯವರು ಒಂದು ಪ್ಲ್ಯಾನ್ ಮಾಡಿದ್ರು, ಯಾಕೆ ನಾವು ಸೌದೆ ಒಲೆ ಹಾಕಿಸ್ಬಾರ್ದು ಅಂತ ಹೇಳಿ. ಮೊದಲು ಬರೀ ಕಲ್ಲನ್ನು ಹೊಟ್ಕೊಂಡು ಒಲೆಯಲ್ಲೇ ಅಡುಗೆ ಮಾಡ್ಕೊಳ್ತಾ ಇದ್ವಿ ಯಾವಾಗಾದರೂ ಬೇಕಾದಾಗ. ಇವಾಗ ನಮ್ಮ ಅತ್ತೆಯವರು ಪ್ಲ್ಯಾನ್ ಮಾಡಿದರು ಸೌದೆ ಒಲೆನೇ ಹಾಕ್ಸೋಣ ಅಂತ ಹೇಳಿ. ಅದರಿಂದ ಸೌದೆ ಒಲೆನ ಹಾಕ್ಸೋರನ್ನ ಕರ್ಕೊಂಡು ಬಂದು, ಅಂದರೆ ಇದು ನಾವು ಕರೆದಿರೋದಲ್ಲ, ನಮ್ಮ ನಾದಿನಿಯವ್ರ ಮನೆಯಲ್ಲಿ ಅಂಡೆ ಒಲೆ ಸ್ವಲ್ಪ ತೂತಾಗ್ಬಿಟ್ಟಿತ್ತು ಅಂತ ಹೇಳಿ ಎಲ್ಲನೂ ಕೂಡ ಕಿತ್ತಾಕಿದ್ರು. ಅಂಡೆ ಒಲೆನ ಹೊಸದಾಗಿ ಹೂತಿಸ್ಬಿಟ್ಟು ಒಲೆ ಹಾಕ್ಸೋಕ್ಕೆ ಅಂತ ಹೇಳಿ ಇವ್ರನ್ನ ಕರೆದಿದ್ರು. ಅವರು ಒಲೆನ ಹಾಕ್ಸಾದ್ಮೇಲೆ ನಮ್ಮ ಅತ್ತೆಯವರು ನಮ್ಮದು ಕೂಡ ಒಂದು ಒಲೆ ಹಾಕ್ಕೊಡಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಸೌದೆ ಒಲೆ ಹಾಕೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋದಕ್ಕೆ ಅವ್ರದ್ದೇ ಸ್ವಲ್ಪ ಸಿಮೆಂಟ್ ಬೇಕಿತ್ತು. ಅದರಿಂದ ಅದೇ ಸಿಮೆಂಟ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಮರಳಾಗಿರ್ಬೋದು ಮತ್ತು ಇಟ್ಟಿಗೆಗಳು ಎಲ್ಲನೂ ಕೂಡ ಮುಂದೆ ತಂದು ಜೋಡಿಸಿದ್ವಿ. ಅವರು ಎಲ್ಲ ರೆಡಿ ಆದಮೇಲೆ ನಮ್ಮ ಚಿಕ್ಕಪ್ಪ ಅವರು ಸ್ವಲ್ಪ ಹೆಲ್ಪಿಂಗ್ ಕೆಲಸಗಳನ್ನು ಮಾಡಿಕೊಟ್ರು. ಅಂದರೆ ಸಿಮೆಂಟು ಮರಳು ಎಲ್ಲನೂ ಕೂಡ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರು. ಅವರು ಒಲೆ ಎಲ್ಲನೂ ಕೂಡ ನೀಟಾಗಿ ಹಾಕ್ಕೊಟ್ರು. ತುಂಬಾ ಚೆನ್ನಾಗಿ ಫೈನಲ್ ಔಟ್ಪುಟ್ ಬಂದಿದೆ. ಅಂದರೆ ಇದಕ್ಕೆ ನಾವು ಹೊಗೆ ಪೈಪ್ ಏನೂ ಹಾಕ್ಸೋಕ್ಕಾಗಲಿಲ್ಲ. ಯಾಕಂದರೆ ಮೇಲ್ಗಡೆ ಸೀಟ್ ಇರೋದ್ರಿಂದ ಆ ಸೀಟನ್ನೆಲ್ಲ ಹೊಡೆದು ಮತ್ತೆ ಅದಕ್ಕೆ ರೀವರ್ಕ್ ಎಲ್ಲ ಮಾಡೋಕ್ಕಾಗುತ್ತೆ, ಕಷ್ಟ ಆಗ್ಬೋದು ಅಂತ ಹೇಳಿ ಸಿಂಪಲ್ಲಾಗಿಯೇ ಅದಕ್ಕೊಂದು ಹೋಲ್ ಬಿಡಿಸ್ಕೊಂಡಿದ್ದೀವಿ. ಅಂದರೆ ಇದು ಸ್ವಲ್ಪ ಕೊಟ್ಟಿಗೆ ಸೈಡೇ ಇರೋದ್ರಿಂದ ಹೊಗೆ ಎಲ್ಲ ಆರಾಮಾಗಿ ಆಚೆ ಹೋಗುತ್ತೆ. ಅದರಿಂದ ಸಮಸ್ಯೆ ಏನು ಕೂಡ ಆಗಲ್ಲ. ಎಮರ್ಜೆನ್ಸಿಗೆ ಗ್ಯಾಸ್ ಸಿಲಿಂಡರ್ ಏನಾದರೂ ಖಾಲಿಯಾದಾಗ, ಜೊತೆಗೆ ಮನೆಗೆ ತುಂಬ ಜನ ನೆಂಟರು ಬಂದಾಗ ಈ ಒಲೆಯಲ್ಲಿ ಅಡುಗೆಗಳನ್ನು ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಮ್ಮ ಹಳ್ಳಿಗಳಲ್ಲಿ ಸೌದೆಗಳಂತೂ ಆರಾಮಾಗಿ ಸಿಕ್ಬಿಡುತ್ತೆ. ಅದರಿಂದ ಅದೇ ಸೌದೆಗಳನ್ನು ಹಾಕ್ಕೊಂಡು ಅಡುಗೆಗಳನ್ನು ಮಾಡಿಕೊಂಡ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಇನ್ನು ಬೆಳಗ್ಗೆ ಹೊಡ್ಕೊಂಡು ಬಂದಿದ್ದ ಎಲ್ಲ ಮೋತೆ ಚೀಲಗಳನ್ನು ನನ್ನ ಹಸ್ಬೆಂಡ್ ತಂದು ಹಾಕಿದ್ರು. ಅದೆಲ್ಲ ಚೀಲಗಳಲ್ಲಿ ಮೋತೆ ಎಲ್ಲನೂ ಕೂಡ ಒಂದು 2 ಚೀಲನ ಸುರ್ಕೊಂಡು ಅದರಲ್ಲಿರುವ ಸೋಗು ಎಲ್ಲನೂ ಕೂಡ ಒಟ್ಟಿಗೆ ಮುರಿದ್ಬಿಟ್ಟಿದ್ರು ನನ್ನ ಹಸ್ಬೆಂಡು. ಹಂಗೇ ಎಲ್ಲನೂ ಕೂಡ ಸೋಗು ಬೆರ್ಕೇ ತುಂಬ್ಕೊಂಡು ಬಂದಿದ್ವಿ. ಇಲ್ಲಿ ಸ್ವಲ್ಪ ಸೋಗನ್ನೆಲ್ಲ ಸೆಪ್ರೇಟ್ ಮಾಡ್ತಾ ಎಲ್ಲ ಮೋತೆಗಳಲ್ಲಿ ಬೇಬಿ ಕಾರ್ನ ಚಾಕುವಲ್ಲಿ ಕೊಯ್ದು ಬೇಬಿ ಕಾರ್ನೆಲ್ಲನೂ ಕೂಡ ಸೆಪ್ರೇಟ್ ಮಾಡ್ತಾಯಿದ್ವಿ. ನಮ್ಮ ದೇಶದಲ್ಲಿರುವ ರೈತರುಗಳು ಭೂಮಿನ ಹುತ್ತಿ ಕಷ್ಟಪಟ್ಟು ಬೆಳೆನ ಬೆಳೀತಾರೆ.
ಆದರೆ ರೈತರು ಬೆಳೆದಂತಹ ಬೆಳೆಗಳಿಗೆ ಈ ಮಧ್ಯದಲ್ಲಿರ್ತಾರೆ ಗೊತ್ತಾ, ಮಧ್ಯವರ್ತಿಗಳು ಅಂತ ಕರೀತಾರೆ. ಅಂದರೆ ಬೆಳೆ ಬೆಳೆದಂತಹ ರೈತರು ಮತ್ತು ಈ ಬೆಳೆಯನ್ನು ತಗೊಳ್ಳುವಂತಹ ಗ್ರಾಹಕರು ಇಬ್ಬರ ಮಧ್ಯದಲ್ಲಿ ಬರುವಂಥವ್ರು ಮಧ್ಯವರ್ತಿಗಳು. ಆ್ಯಕ್ಚುಲಿ ಹೇಳಬೇಕಂದ್ರೆ ಬೆಳೆ ಬೆಳೆದಂಥ ರೈತರಿಗಿಂತ ಈ ಮಧ್ಯವರ್ತಿಗಳಿರ್ತಾರಲ್ಲ ಅವರೇನೆ ಜಾಸ್ತಿ ಲಾಭಾಂಶವನ್ನು ಪಡ್ಕೊಂಡು ಉದ್ಧಾರ ಆಗ್ತಾ ಇರ್ತಾರೆ. ಆದರೆ ತುಂಬಾ ಸಫರ್ ಪಡೋದು ಅಂದರೆ ನಮ್ಮ ರೈತರುಗಳು. ನಾನು ಹೇಳಿದ ಮಾತಲ್ಲಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಸತ್ಯ ಇತ್ತು ಅನ್ಸಿದ್ರೆ ನಿಮ್ಮ ಸುತ್ತಮುತ್ತ ಇರುವ ರೈತರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಮಾತೆಲ್ಲ ಬಿಡಿಸೋಷ್ಟರಲ್ಲಿ ಸಾಕಾಗೋಯ್ತು. ಟೈಮ್ ನೋಡ್ತೀವಿ ಆಲ್ರೆಡಿ 6 ಗಂಟೆ ಆಗ್ತಾಯಿತ್ತು. ಮಾತೆ ಎಲ್ಲ ಬಿಡಿಸಿದ್ರಿಂದ ಒಂಥರ ಬಾಡಿ ಕೂಡ ಸ್ಟ್ರೈನ್ ಆಗಿತ್ತು. ಅದರಿಂದ ಅಡುಗೆಗೆ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಳ್ತಾ ಇದ್ದಾಗ ನೆನಪಾಗಿದ್ದೆ ಕಾಯಿ ಬಜ್ಜಿ ಸಾಂಬಾರು. ಕಾಯಿ ಮತ್ತು ಜೊತೆಗೆ ಒಂದು 3-4 ಟೊಮೊಟೊನ ಆಡಿಸ್ಕೊಂಡು ಸಿಂಪಲ್ಲಾಗಿ ಕಾಯಿ ಬಜ್ಜಿ ಸಾಂಬಾರು ಮಾಡಿಕೊಂಡು ಅದಕ್ಕೆ ರೈಸ್ ಮಾಡಿಕೊಂಡು ಎಲ್ಲರೂ ಕೂಡ ಬಿಸಿ ಬಿಸಿಯಾಗಿ ಊಟ ಮಾಡ್ಕೊಂಡ್ವಿ. ಇನ್ನು ನನ್ನ ಮಗಳಿಗೆ ಸ್ವಲ್ಪ ಊಟ ಎಲ್ಲ ತಿನ್ನಿಸ್ಬಿಟ್ಟು ಆಟ ಆಡಲಿ ಅಂತೇಳಿ ಬಿಟ್ಟಿದ್ವಿ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ, ಆಟನೇ ಅಥವಾ ಡ್ಯಾನ್ಸೋ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾಳೆ ನೋಡಿ. ಟಿ ವಿ ಆನ್ ಮಾಡಿಕೊಂಡು ಹಾಗೆಯೇ ಸಾಕಾಗಿತ್ತಲ್ಲ ಮೂತ ಎಲ್ಲ ಮುರಿದು ಹಂಗೆ ಮಲ್ಕೊಂಡಿದ್ವಿ. ನನ್ನ ಮಗಳು ಟಿ ವಿ ನೋಡಿಕೊಂಡು ಸುಮ್ಮನೆ ಅವಳ ಪಾಡಿಗೆ ಅವಳೇನೆ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ನೋಡಿ. ಅವಳು ಡ್ಯಾನ್ಸ್ ಮಾತ್ರ ಹೇಳೋದಕ್ಕಾಗೋದಿಲ್ಲ, ಅಷ್ಟು ಸೂಪರ್ಬಾಗಿ ಡ್ಯಾನ್ಸ್ ಮಾಡ್ತಾಯಿದ್ದು. ಯಾವುದೇ ಕೋಚಿಂಗ್ ಇಲ್ಲದೆ, ಯಾವುದೇ ಟ್ರೈನಿಂಗ್ ಇಲ್ಲದೆ ಹಾಗೆ ಬೀದಿಯಲ್ಲಿ ಮಕ್ಳುಗಳು ಹಾಡೋದು ಡ್ಯಾನ್ಸ್ ಮಾಡೋದು ಎಲ್ಲ ನೋಡಿಕೊಂಡು, ಜೊತೆಗೆ ಸ್ವಲ್ಪ ಟಿ ವಿಗಳಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ಲ ಅದನ್ನೆಲ್ಲ ನೋಡಿಕೊಂಡು ಅವಳೇನೆ ಓನಾಗೆಲ್ಲ ಕಲ್ತ್ಕೊಂಡು ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಯಾವುದಾದ್ರೂ ಮೊಬೈಲಲ್ಲಿ ಸಾಂಗ್ ಹಾಕಿದ್ರೆ ಸಾಕು ಅಥವಾ ಟಿ ವಿಯಲ್ಲಿ ಯಾವುದಾದ್ರೂ ಹಾಡು ಬಂದರೆ, ಜೊತೆಗೆ ಈ ಟಮಟೆಗಳೇನಾದರೂ ಸೌಂಡ್ ಕೇಳಿಸ್ಬಿಟ್ರೆ ಅವಳ ಪಾಡಿಗೆ ಅವಳೇನೆ ಕುಣಿಯೋಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ. ನಮಗೆಷ್ಟೇ ಕಷ್ಟ ಆಗಿದ್ರು ಅಥವಾ ನಮ್ಮ ಬಾಡಿಗೆ ಎಷ್ಟೇ ಸ್ಟ್ರೈನ್ ಆಗಿದ್ರೂ ಮನೆಗೆ ಬಂದು ಮಕ್ಕಳುಗಳ ಮುಖ ನೋಡಿಬಿಟ್ರೆ, ಅವರ ಮುಖದಲ್ಲಿರುವ ಖುಷಿನ ನೋಡಿಬಿಟ್ರೆ ಎಲ್ಲ ಸ್ಟ್ರೆಸ್ ಆಗಿರ್ಬೋದು, ಎಲ್ಲ ನೋವುಗಳು ಮರ್ತೋಗುತ್ತೆ ಅಲ್ವಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.